ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ನಡೆದ ವೀರ ಮದಕರಿ ನಾಯಕ ಜಯಂತಿ ವಿಶೇಷ ಕಾರ್ಯಕ್ರಮ ನಿಮ್ಮ TV14 ಕನ್ನಡ. ತುಂಬ ಪ್ರಚಲಿತವಾಗಿರೋಂಥದ್ದು ಹೆಸರು ಅಂದರೆ ಮದಕರಿ ನಾಯಕರು. ಮದಕರಿ ನಾಯಕರು ಅಂದರೆ ಅದರಲ್ಲೇನೋ ಒಂದು ಫೋರ್ಸ್ ಇದೆ. ಅದರ ಹೆಸರನ್ನು ಕೇಳಿದ ಕೂಡಲೇ ನಮಗೆ ಏನು ರೋಮಾಂಚನ ಅಂತ ಏನು ಬರುತ್ತೆ, ಯಾಕೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೊಂಡು ಹೋದಾಗ ಅವರು ಈ ಒಂದು ದಕ್ಷಿಣ ಭಾರತದಲ್ಲಿ ಅತಿ ಒಂದು ಕೋಟೆಯನ್ನು ಏನು ನಿರ್ಮಾಣ ಮಾಡಿದ್ದಾರೆ ಅದು ಅಷ್ಟು ಸ್ಟ್ರಾಂಗ್ ಆಗಿದೆ. ಅಂದರೆ ಸೌತ್ ಇಂಡಿಯಾದಲ್ಲೇ ಅಂದರೆ ಬಳ್ಳಾರಿನಲ್ಲಿ ಒಂದಿದೆ ಅಂತಾರೆ, ಇದೊಂದು ಬಿಟ್ಟರೆ ಇದು ತುಂಬ ಸ್ಟ್ರಾಂಗ್ ಆಗಿರೋವಂಥದ್ದು. ಎಷ್ಟೋ ಸಾರಿ ಅದನ್ನು ಆಕ್ರಮಣ ಮಾಡೋದಕ್ಕೆ ಬಂದಾಗ ಭಾಳಷ್ಟು ಜನಕ್ಕೆ ಅದನ್ನು ಭೇದಿಸೋದಕ್ಕೆ ಆಗಿಲ್ಲ. ಯಾಕೆಂದರೆ ಅದು ನಿರ್ಮಾಣ ಕೂಡ ಆ ಒಂದು ಥರ ಮಾಡಿದ್ದಾರೆ. ಅಂದರೆ ಯಾವುದೇ ಒಂದು ದೊಡ್ಡ ದೊಡ್ಡ ಇವನ್ನು ತಂದು ಅದನ್ನು ಬಾಗಿಲುಗಳನ್ನ ಓಪನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಹೆಸರು ಮಾಡಿರೋವಂಥ ಒಬ್ಬ ಮದಕರಿ ನಾಯಕರ ಜಯಂತ್ಯೋತ್ಸವವನ್ನು ಸರ್ಕಾರಗಳು ಮಾಡಬೇಕು. ಯಾಕೆಂದರೆ ಅವರೊಬ್ಬ ದೊಡ್ಡ, ಯಾಕೆಂದರೆ ಈಗ ತಾನೇ ನಮ್ಮ ಪಲ್ಲಕ್ಕಿ ರಾಧಾಕೃಷ್ಣ ಅವರು ಮಾತಾಡ್ತಾ ಹೇಳಿದ್ರು ಅವರ ಕೊಡುಗೆ ಏನು ಅಂತ ಈಗಾಗಲೇ ಹೇಳಿದ್ದಾರೆ. ಏನು ಕೊಡುಗೆ ಅಂತ ಅಂದರೆ ಅವರು ನಮ್ಮ ಧರ್ಮವನ್ನು, ಸಮಾಜವನ್ನು, ಸಮಾಜದ ಎಲ್ಲ ಅವರೇನು ಯಾವುದೇ ಒಂದು ಜಾತಿಗೆ ಸೀಮಿತ ಆದವರಲ್ಲ, ಇವರೆಲ್ಲ ದೊರೆಗಳು. ಆವಾಗ ಅವರು ಒಂದು ನಾಡನ್ನು ಉಳಿಸಿದಂಥವ್ರು, ನಾಡಿನ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿದಂಥವ್ರು. ಅಂಥವ್ರ ಬಗ್ಗೆ ನಾವು ಇದು 278ನೇ ಜಯಂತಿಯಿಂದ ಪ್ರಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ನಮ್ಮ ಬಾಕ್ಸರ್ ನಾಗರಾಜು ಅವರ ಟೀಮು ಇವತ್ತೇನು ಆಯೋಜನೆ ಮಾಡಿದೆ ಇಲ್ಲಿ, ಈ ಒಂದು ಸಂದರ್ಭಕ್ಕೆ ನಮ್ಮನ್ನು ಕೂಡ ಕರೆದಿದ್ದರು. ಇದೊಂದು ಸ್ವಾಗತಾರ್ಹ. ಯಾಕೆಂದರೆ ಬೆಂಗಳೂರಿನಲ್ಲೂ ಕೂಡ 7-8 ಪಾಳೆ ಇಲ್ಲಿ ನಾಯಕರ ಕುರುಹುಗಳಿದೆ. ಅದ್ರ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ. ಆ ಸಮುದಾಯಕ್ಕೆ ಸಂಬಂಧಪಟ್ಟ ನಮಗೆ ಎಷ್ಟೋ ಮಾಹಿತಿಗಳಿಲ್ಲ. ಅಂಥ ಮಾಹಿತಿಗಳನ್ನೆಲ್ಲ ನಮ್ಮ ಪಲ್ಲಕ್ಕಿಯವರು ರಿಸರ್ಚ್ ಮಾಡ್ತಾ ಇದ್ದಾರೆ. ಅಂದರೆ ಹಿಂದೆ ಎಷ್ಟೋ ಪಾಳೆಗಾರರ ವಿಷಯಗಳು ಸರಿಯಾಗಿ ದಾಖಲೆಗಳಾಗಿಲ್ಲ, ದಾಖಲೆಗಳು ಮುಂದೆ ಆಗಬೇಕು ಅನ್ನೋದು ನಮ್ಮ ಆಶಯ ಆಗಿದೆ. ಅದಕ್ಕೆ ಇದು ಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ಮಾಡಿರೋದ್ರಿಂದ, ನಾವು ಕೋವಿಡ್ ಕೂಡ ಇರೋದರಿಂದ ನಾವು ಹೆಚ್ಚಿನ ಇದರಲ್ಲಿ ನಾವು ಆಯೋಜನೆ ಮಾಡೋಕ್ಕಾಗಿಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗೂ ಅವರು ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಇರೋ ವಿಷಯಗಳನ್ನ, ಇತಿಹಾಸನ ಹೊರಗಡೆ ತರ್ತಾ ನಮ್ಮ ಸಮುದಾಯ ಈ ನಾಡಿಗೆ ಕೊಟ್ಟಂಥ ಇವನ್ನ ಬಳಸ್ಕೊಂಡು ಮುಂದಿನ ದಿನಗಳಲ್ಲಿ ಅದರ ಪ್ರಯೋಜನವನ್ನು ಪಡೆಯೋದಕ್ಕೆ ನಮ್ಮ ಸಮುದಾಯದವರಿಗೆ ಹೆಚ್ಚಿನ ಆಸಕ್ತಿ ಬರೋ ಥರ, ಅವರಿಗೆ ಇನ್ಸ್ಪಿರೇಷನ್ಸ್ ಬರೋ ಥರ ಮಾಡಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಇದೆ. ನಾವೆಲ್ಲ ಹಿಂದೆ ನಾಡನ್ನು ಕಟ್ಟಿ ಆಳಿದವರು ಆಗಿದ್ದರೂ ಕೂಡ ಇವತ್ತು ಯಾಕೆ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಹೋರಾಟಗಳನ್ನು ಮಾಡಬೇಕಾಗಿದೆ, ಅಧಿಕಾರಕ್ಕೋಸ್ಕರ ಎಷ್ಟು ಕಷ್ಟಪಡಬೇಕಾಗಿದೆ, ಅದರ ಹಿನ್ನೆಲೆಯಲ್ಲಿ ನಮಗೆ ಇದು ಸಹಕಾರಿಯಾಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದ ಎಲ್ಲ ಜನಗಳು ಸಹಕಾರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಿ, ಏನು ಈ ಜಯಂತ್ಯೋತ್ಸವ ಆಚರಣೆ ಮಾಡೋಕ್ಕೆ ಇದನ್ನು ಕೊಟ್ಟರು ಆ ಎಲ್ಲ ಟೀಮ್ಗೂ ನಾನು ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ಈ ಮೂಲಕ ಎಲ್ಲ ನಮ್ಮ ಸಮುದಾಯದ ಜನ ಇದೇ ರೀತಿ ಮುಂದೆ ಪ್ರತಿ ಬಾರಿಯೂ ಕೂಡ ಇವರ ಜಯಂತಿಯನ್ನು ಆಚರಣೆ ಮಾಡೋದ್ರ ಜೊತೆಗೆ ಅವರ ಆದರ್ಶಗಳು, ಅವರು ಹಿಂದೆ ಏನು ಪ್ರಜೆಗಳಿಗೆ, ಜನಗಳಿಗೆ ಯಾವ ರೀತಿ ಎಲ್ಲ ಸಮುದಾಯದವ್ರನ್ನೂ ಚೆನ್ನಾಗಿ ನೋಡ್ಕೊಂಡಿದ್ರು, ಅದೇ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮದಕರಿ ನಾಯಕ ಜಯಂತ್ಯೋತ್ಸವವನ್ನು ಇಂದು ಬೆಂಗಳೂರು ಮಹಾನಗರ ವಾಲ್ಮೀಕಿ ನಾಯಕರ ಒಕ್ಕೂಟದಿಂದ ಆಯೋಜಿಸಿದ್ದೀವಿ. ಈ ಮದಕರಿ ನಾಯಕರ ಜಯಂತ್ಯೋತ್ಸವವನ್ನು ಇಂದು ಆಚರಿಸಲು ಮುಖ್ಯ ಉದ್ದೇಶ, ನಮ್ಮ ನಾಯಕ ಸಮುದಾಯದಲ್ಲಿ ಈ ರಾಜ್ಯವನ್ನು ಆಳಿದ ಸುಮಾರು ಇತಿಹಾಸಗಳಿದೆ. ಯಾವ ಇತಿಹಾಸನೂ ಪುಟಗಳಲ್ಲಿಲ್ಲ, ಎಲ್ಲೂ ಅದನ್ನು ಗುರುತಿಸಿಲ್ಲ. ಈಗ ಮದಕರಿ ಜಯಂತ್ಯೋತ್ಸವ ಮಾಡೋದ್ರಿಂದ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಮದಕರಿ ಜಯಂತ್ಯೋತ್ಸವ, ವಾಲ್ಮೀಕಿ ಜಯಂತ್ಯೋತ್ಸವ ಎಲ್ಲ ಮಾಡ್ತಾಯಿದ್ದಾರೆ. ಬೆಂಗಳೂರಲ್ಲಿ ಅಲ್ಪಸಂಖ್ಯಾತರಾಗಿದ್ದೀವಿ ನಾವು. ಇಲ್ಲಿ 1.5 ಲಕ್ಷಕ್ಕಿಂತ ಮೇಲೆ ನಾಯಕ ಸಮುದಾಯ ಇದ್ರೂ ಇಲ್ಲಿ ನಾವು ಅಲ್ಪಸಂಖ್ಯಾತರಂತೆ ಯಾರೂ ಮನೆಯಿಂದ ಆಚೆ ಬರೆದರೆ ಮನೆಗಳಲ್ಲೇ ಇದ್ದಾರೆ. ಅದರಿಂದ ನಮ್ಮ ನಾಯಕ ಸಮುದಾಯವನ್ನು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಆಚೆ ಬಂದು ಸಂಘಟಿತರನ್ನಾಗಿ ಮಾಡಿ ಈ ಸಮುದಾಯನ ಮೇಲ್ಗೆಯನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಮದಕರಿ ನಾಯಕ ಜಯಂತ್ಯೋತ್ಸವದ ಅಂಗವಾಗಿ ಆ ಕೆಲಸನ ಮಾಡಬೇಕು. ಹಾಗೂ ಮದಕರಿ ಜಯಂತ್ಯೋತ್ಸವ ಅಂದರೆ ಮದಕರಿ ನಾಯಕರು ನಾಡಿಗೆ ನಾಯಕರು, ಈ ನಾಡಿಗೆ ದೊರೆಗಳಾಗಿರೋದಂಥವ್ರು. ಅವರ ಜಯಂತ್ಯೋತ್ಸವನ ನಾವು ಮಾತ್ರ ಆಚರಿಸೋ ಅವಶ್ಯಕತೆ ಇರಲಿಲ್ಲ, ಎಲ್ಲರೂ ಆಚರಿಸಬೇಕಾಗಿತ್ತು. ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲೂ ಎಲ್ಲ ಕಡೆಯಲ್ಲೂ ಮದಕರಿ ನಾಯಕರ ಇತಿಹಾಸ ಇದೆ. ಆದರೆ ಆ ಇತಿಹಾಸನ ಎಲ್ಲ ಮುಚ್ಚಿಟ್ಬಿಟ್ಟು ನಮ್ಮ ನಾಯಕ ಸಮುದಾಯಕ್ಕೆ ಎಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ.
ನಮ್ಮ ನಾಯಕ ಸಮುದಾಯನ ಬೀದಿಗೆ ತಂದು ನಮ್ಮ ನಾಯಕರಿಗಾಗಿ ಅನ್ಯಾಯವನ್ನು ಮೇಲೆ ಬೆಳಕು ಚೆಲ್ಲಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ಜಯಂತ್ಯೋತ್ಸವ ಮಾಡ್ತಾ ಇದ್ದೀವಿ. ಈ ಜಯಂತ್ಯೋತ್ಸವದ ಮುಖಾಂತರ ಇನ್ನು ಮುಂದಕ್ಕೆ ಪ್ರತಿ ವರ್ಷವೂ ಈ ನಾಯಕ ಸಮುದಾಯನ ಒಟ್ಟುಗೂಡಿಸಿ ಈ ನಾಯಕ ಸಮುದಾಯಕ್ಕೆ ಆಗ್ತಾ ಅನ್ಯಾಯಗಳನ್ನೆಲ್ಲ ಸರಿಪಡಿಸೋಂಥ ಒಂದು ಕೆಲಸ ಆಗಬೇಕು ಅನ್ನೋ ಉದ್ದೇಶಕ್ಕೆ ಈ ಕಾರ್ಯಕ್ರಮ ಮಾಡಿದ್ದೀವಿ. ಈ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ಪ್ರಮುಖ ರೂವಾರಿಗಳಾದಂಥ ಬೆಂಗಳೂರು ಸೆಂಟ್ರಲ್ ಎಸ್ ಟಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದಂಥ ಶಿವಣ್ಣನವರು ಈ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಕ್ಕೆ ಈ ಕಾರ್ಯಕ್ರಮ ಆಯೋಜಿಸಿದ್ದೀವಿ. ದಕ್ಷಿಣ ಜಿಲ್ಲೆಯ ಭಾಜಪ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾದ ನಾರಾಯಣಸ್ವಾಮಿಯವರು ಹಾಗೂ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಂಥ ಕೆಂಪರಾಮಯ್ಯನವರು, ಅವರು ನಿವೃತ್ತ ಪ್ರಧಾನ ಅಭಿಯಂತರರು ಹಾಗೂ ಶ್ರೀಧರ್ ನಾಯಕ್ರವರು, ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸು, ಪಲ್ಲಕ್ಕಿ ರಾಧಾಕೃಷ್ಣ ಅವರು, ಚಲನಚಿತ್ರ ನಿರ್ಮಾಪಕರು ಹಾಗೂ ನಿರ್ದೇಶಕರು, ಹಾಗೂ ಈ ಸಂಘದ ಅಖಿಲ ಭಾರತ ನಾಯಕ ಸಂಘದ ಅಧ್ಯಕ್ಷರಾದ ನಾಗರಾಜ್ ನಾಯಕ್ರವರು ಮತ್ತು ನರಸಿಂಹರಾಜು ಅವರು ಇನ್ನೂ ಮುಂತಾದವರೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ.